ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ವೀಕ್ಷಕರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಸಿಟಿಟಿ ಎಕ್ಸಾಮ್ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥ ಒಂದು ಎಕ್ಸಾಮ್ ಏನಿದೆಲ್ಲ ಫೆಬ್ರವರಿ 7 ಮತ್ತು 8ನೇ ತಾರೀಕಿನ ನಡೆದಿರುವಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಕೆಲ ಅಭ್ಯರ್ಥಿಗಳು ರಿಸಲ್ಟ್ ಅಥವಾ ಕೀ ಆನ್ಸರ್ ಹಾಗೆ ಅಂತೆಲ್ಲ ವೆಯ್ಟ್ ಮಾಡ್ತಿರೋದಾಗಿರುತ್ತೆ. ಕೆಲವೊಂದು ಒಂದು ಪ್ರಕಟಣೆ ಕೂಡ ಹಿಂದೆ ಆ ಪ್ರಕಟಣೆ ಅನ್ನೋದಕ್ಕಿಂತ ಒಂದು ಅನೌನ್ಸ್ಮೆಂಟ್ ಅನ್ನು ಕೂಡ CBSE ಕಡೆಯಿಂದ ಕೊಟ್ಟಿದ್ರು ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಸೊ ಅದ್ರ ಬಗ್ಗೆ ಆಗಿರ್ಬೋದು, ನಂತರದಲ್ಲಿ ಒಂದು ಕೀ ಆನ್ಸರ್ ಅಥವಾ ರಿಸಲ್ಟ್ಗಳು ತಡ ಆಗುವ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಿರೋದಾಗಿರುತ್ತೆ. ಆ ಬೇಸ್ ಮೇಲೆ ಹೋಲಿಕೆ ಮಾಡದೆ ನೋಡಿದಂಥ ಪಕ್ಷದಲ್ಲಿ ಏನಾಗಿತ್ತು ಏನು ಎತ್ತ ಸೊ ಕಂಪ್ಲೀಟ್ ಮಾಹಿತಿ ಹಿಡಿದಲ್ಲಿ ತಿಳ್ಕೊಂತಾರೆ. ಆಕ್ಚುಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಕನ್ನಡದಲ್ಲಿ ಸಿಟಿಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ, ಯಾಕಂದ್ರೆ ಒಂದು ಸೆಂಟ್ರಲ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಇದು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ನಿಮಗೆ ವಿಡಿಯೋಸ್ ಅವೈಲೇಬಲ್ ಇರುತ್ತೆ. ಕನ್ನಡದಲ್ಲಿ ಕೂಡ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಸಿಟಿಟಿ ಆಗಿರ್ಬೋದು, BEd ಆಗಿರ್ಬೋದು, TET ನೇಮಕಾತಿ ಪರೀಕ್ಷೆ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸಿಗ್ತಿರುತ್ತೆ. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಟೆಲಿಗ್ರಾಮ್ ಎಲ್ಲ ಒಂದು ಲಿಂಕ್ ಇರುತ್ತೆ ವೆಬ್ಸೈಟ್ದು ಕೂಡ. ಸೊ ಹೆಚ್ಚಿನ ಮಾಹಿತಿನ ಕನ್ನಡದಲ್ಲೇ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಇದೀಗ ಒಂದು ಸಿಟಿಟಿ ಎಕ್ಸಾಮ್ ಅನ್ನ ಫೆಬ್ರವರಿ ತಿಂಗಳ 8ನೇ ತಾರೀಕಿನಿಂದ ನಡೆಸಲಾಗ್ತದೆ ಅಂತ CBSE ಕಡೆಯಿಂದ ಒಂದು ಅಧಿಸೂಚನೆ ಅಥವಾ ಬುಲೆಟಿನ್ ಪ್ರಕಟ ಮಾಡಿದ್ರು ಅಂತ ಹೇಳ್ಬೋದು. ಸೊ ಆ ನಂತರದಲ್ಲಿ ಬಹುತೇಕ ಅಪ್ಲಿಕೇಶನ್ಗಳು ಬಂತು ಅಂತ ಹೇಳ್ಬೋದು. ಸುಮಾರು 25 ಲಕ್ಷ ಆಸುಪಾಸಿನಲ್ಲಿ ಅಪ್ಲಿಕೇಶನ್ಗಳು ಬಂದಿರುವಂತದ್ದಾಗಿರುತ್ತೆ. ಈ ಒಂದು ಸಂಖ್ಯೆ ನೋಡಿಬಿಟ್ಟು ನಂತರದಲ್ಲಿ ಒಂದು ಎಕ್ಸಾಮ್ ಸಿಟಿನೂ ಕೂಡ, ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಎರಡು ಕಡೆ ಮಾತ್ರ ಎಕ್ಸಾಮ್ ಸಿಟಿ ಆಗಿರುತ್ತೆ ಹಾಗೆ ಅಂತ ಮಾಹಿತಿನ ಕೊಟ್ಟರು. ಬಟ್ ಬಹುತೇಕ ಕಡೆಗಳಲ್ಲೂ ಕೂಡ ಎಕ್ಸಾಮ್ ಸಿಟಿನ ಕೊಟ್ಟರು. ಸೊ ಅಂದ್ರೆ ಕೆಲ ಅಭ್ಯರ್ಥಿಗಳು ಹೆಲ್ಪ್ ಆಯ್ತು, ಇನ್ನೊಂದು ಕೆಲ ಅಭ್ಯರ್ಥಿಗಳಿಗೆ ದೂರನ ಕೂಡ ಕೊಟ್ಟರು ಅಂತ ಹೇಳ್ಬೋದು. ಬಟ್ ಇದೀಗ ಸಂದರ್ಭದಲ್ಲಿ ಫೆಬ್ರವರಿ 7ಕ್ಕೂ ಕೂಡ ಎಕ್ಸಾಮ್ನ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟರು. ಸೊ ಆ ಪ್ರಕಾರದಲ್ಲಿ ಫೆಬ್ರವರಿ 7ನೇ ತಾರೀಕಿನ ಎಕ್ಸಾಮ್ ಆಯ್ತಲ್ಲ, ಎಕ್ಸಾಮ್ ಆದ ನಂತರದಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ ಈ ರೀತಿಯಾಗಿ CBSE ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಈ ರೀಸನ್ ಇಂದ ಇವಾಗ ಪ್ರಶ್ನೆ ಆಗ್ತಿರುವಂಥದ್ದು, ರಿಸಲ್ಟ್ಗಳೆಲ್ಲ ತಡ ಆಗುತ್ತಾ, ಏನು ಎತ್ತಾ, ಕೀ ಆನ್ಸರ್ ಎಲ್ಲ ತಡ ಆಗುತ್ತಾ ಅಂತ ಅಭ್ಯರ್ಥಿಗಳಿಗೆ. ಕಾರಣ ಏನಂದ್ರೆ ಅಲ್ಲಿ ಗಮನಿಸಬಹುದಾಗಿರುತ್ತೆ, ಅರ್ಥ ಆಗತ್ತೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಅಲ್ಲಿ ಸೆಂಟರ್ ಏನಿದೆಲ್ಲ, ಕೆಲವು 2 ಸೆಂಟರ್ನ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಎಕ್ಸಾಮ್ ಅಂತಕ್ಕಂಥದ್ದು ಒಂದು ಕಾರಣಗಳಿಂದಾಗಿ ಬೇರೆ ಬೇರೆ ರೀಸನ್ಸ್ ಏನೋ ಕೊಟ್ಟಿದ್ದಾರೆ. ಸೊ ಆ ಒಂದು ರೀಸನ್ ಇಂದ ಅಲ್ಲಿ ಎಕ್ಸಾಮ್ ಮಾಡೋಕೆ ಆಗಿಲ್ಲ ಆ ದಿನದ ಫೆಬ್ರವರಿ 7ನೇ ತಾರೀಕಿನದು. ಸೊ 15 ದಿನದ ಒಳಗಾಗಿ, ಮುಂದಿನ 15 ದಿನದ ಒಳಗಾಗಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಕ್ಯಾಂಡಿಡೇಟ್ಸ್ ಏನಿದೆಲ್ಲ ಅವ್ರಿಗೆ ವೈಯಕ್ತಿಕವಾಗಿ ಎಲ್ಲ ಮಾಹಿತಿನ ಕೊಡ್ತೀವಿ ಹಾಗೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಯಾವ ಅಭ್ಯರ್ಥಿಗಳ ಒಂದು ಸೆಂಟರ್ ಏನಿದೆಲ್ಲ ಅಲ್ಲಿ ಅವರು ಇಮೇಲ್ ಅಥವಾ ಏನೋ ಚೆಕ್ ಮಾಡ್ತೀರಿ, ನಿಮಗೆ ಅಲ್ಲಿ ಅಪ್ಡೇಟ್ ಅನ್ನ ಕೊಡ್ತಾರೆ, ವೈಯಕ್ತಿಕವಾಗಿ ಮಾಹಿತಿ ಕೊಡ್ತಾರಂತೆ. ಸೊ ಮುಂದಿನ 15 ದಿನದ ಒಳಗಡೆ. ಸೊ ಅಂದ್ರೆ ಅವರಿಗೆ ಸಪರೇಟ್ ಕ್ವಶನ್ ಪೇಪರ್ ಇನ್ನೊಂದು ಮತ್ತೊಂದೆಲ್ಲ ಮಾಡಿ ಎಕ್ಸಾಮ್ ಮಾಡೋಂಥದ್ದು ಇರುತ್ತೆ. ಯಾಕಂದ್ರೆ ಇವಾಗ ಸೇಮ್ ಅದನ್ನೇ ಕೊಡ್ಲಿಕ್ಕೆ ಆಗಲ್ಲ. ಸೊ ನಂತರದಲ್ಲಿ ಇವಾಗ ಅಲ್ಲಿ ಮುಂದಿನ 15 ದಿನದಲ್ಲಿ ಎಲ್ಲ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನಂತರದಲ್ಲಿ ಕೂಡ ಅಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಮಾಹಿತಿನೆಲ್ಲ ಕೊಟ್ಟಿರುತ್ತೆ, ವೈಯಕ್ತಿಕವಾಗಿ ಕೂಡ ಕೊಡ್ತಾರೆ. ಸದ್ಯಕ್ಕೆ ಇವಾಗ ಅದು ಯಾವ ತರ ಬರುತ್ತೆ ಅಂದ್ರೆ, ಈಗ ಅಭ್ಯರ್ಥಿಗಳಿಗೆ ಅಲ್ಲಿ 2 ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಸೆಂಟರ್ ಆಗಿಲ್ಲ ಅಂದ್ರೆ ಬಹುತೇಕ ಅಭ್ಯರ್ಥಿಗಳು ಕೂಡ ಅಲ್ಲಿ ಕೂಡ ಇರ್ತಾರೆ. ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಕಾಮನ್ ಆಗಿ ಎಷ್ಟು ಕ್ಯಾಂಡಿಡೇಟ್ಸ್ ಅಂತ ಲೆಕ್ಕ ಹಾಕರು ಕೂಡ ಬರ್ತಾರೆ. ಸೊ ಈ ರೀತಿಯಲ್ಲಿ ಆ ಒಂದು ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಕೀ ಆನ್ಸರ್ ರಿಸಲ್ಟ್ ಎಲ್ಲ ಪ್ರಕ್ರಿಯೆಗೆ ಹೋಗ್ಲಿಕ್ಕೆ ಆಗಲ್ಲ ಡಿಪಾರ್ಟ್ಮೆಂಟ್. ಸೊ ಈ ರೀಸನ್ ಇಂದ ಕೀ ಆನ್ಸರ್ ಅಥವಾ ರಿಸಲ್ಟ್ ತಡ ಆಗುತ್ತೆ ಅಂದ್ರೆ ಹೌದು ಅಂತಕ್ಕಂಥದ್ದು ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಒಂದು ರೀಸನ್ ಇಂದ ತಗೊಂಡ್ರೆ ಬೇಗನೆ ಬೇರೆಯವರು ರಿಸಲ್ಟ್ ಕೊಟ್ಟು ಈ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನು ಹೊಳ್ಳೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದರಿಂದ ಮತ್ತೆ ತುಂಬಾ ತಡ ಆಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಬರುತ್ತೆ ಇವಾಗಿದ್ರೆ. ಸೊ ಅಲ್ಲಿ ಎಕ್ಸಾಮ್ ಆಗಿಲ್ಲ ಫೆಬ್ರವರಿ 7ನೇ ತಾರೀಕಿನ 2 ಕಡೆಗಳಲ್ಲಿ. ಸೊ ಬಟ್ ಹಾಗಂತ ತುಂಬಾ ಕಡೆಗಳಲ್ಲಿ ಇವಾಗ ಎಕ್ಸಾಮ್ಸ್ ಆಗಿದಾವೆ. ಸೊ ಎಲ್ಲರೂ ಕೂಡ ಹೋಲ್ಡ್ ಮಾಡ್ತಾರೆ ಅಂದ್ರೆ ಕಾಮನ್ ಆಗಿ ಹೇಳ್ಬೋದಾಗಿರುತ್ತೆ, ಹೋಲ್ಡ್ ಅಂತೂ ಆಗುತ್ತೆ. ಯಾಕಂದ್ರೆ ಆ ಒಂದು ವ್ಯಾಲ್ಯೂಯೇಷನ್ ಅಂತಕ್ಕಂಥ ಇರುತ್ತಲ್ಲ, ಅಟ್ ಎ ಟೈಮ್ ನಡೆಯುವಂಥದ್ದು ಇರುತ್ತೆ. ಸೊ ಎಕ್ಸಾಮ್ಗಳು ಹೆಚ್ಚು ಕಮ್ಮಿ ನಡೆದ್ರು ಕೂಡ ಹಿಂದೆ ಮುಂದೆ ಅಂತಲ್ಲ. ಸೊ ಬಟ್ ಆದ್ರೆ ವ್ಯಾಲ್ಯೂಯೇಷನ್ ಅನ್ನು ಅಟ್ ಎ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕಿರುತ್ತೆ. ಆ ಒಂದು ರೀಸನ್ ಇಂದ ಹೇಳುವಂಥದ್ದಾದ್ರೆ, ಸೊ ಎಲ್ಲ ಅಭ್ಯರ್ಥಿಗಳು ವ್ಯಾಲ್ಯೂಯೇಷನ್ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಂತರನೇ ವ್ಯಾಲ್ಯೂಯೇಷನ್ ಮಾಡುವಂಥದ್ದು ಇರುತ್ತೆ CBSE ಕಡೆಯಿಂದ. ಆ ಒಂದು ರೀಸನ್ ಇಂದ ಇವಾಗ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದ ನಂತರ ಅಂದ್ರೆ ತುಂಬಾ ಏನು ತಡ ಆಗ್ಲಿಕ್ಕಿಲ್ಲ, ಆಲ್ಮೋಸ್ಟ್ 1 ರಿಂದ 2 ವಾರ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ. ಅಭ್ಯರ್ಥಿಗಳಿಗೆ ರಿಸಲ್ಟ್ ತಡ ಆಗುತ್ತೆ ಹಾಗೆ ಅಂತ ಕೇಳ್ತಿರಲ್ಲ, ಹಿಂದೆ ಏನು ಮಾಹಿತಿನ ಕೊಟ್ಟಿರಲ್ಲ ಇಲಾಖೆ ಕಡೆಯಿಂದ ಒಂದು ಬುಲೆಟಿನ್ ಅಲ್ಲಿ ಮಾಹಿತಿ ಕೊಟ್ಟಿದ್ರು. ರಿಸಲ್ಟ್ ಆಗಂತಕ್ಕಂಥದ್ದನ್ನ ಮಾರ್ಚ್ ಎಂಡ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಅಂತಕ್ಕಂಥದ್ದನ್ನೆಲ್ಲ ಅವ್ರು ತಿಳಿಸಿದ್ರು. ಸೊ ಅಂದ್ರೆ ಈ ಪ್ರಕಾರದಲ್ಲಿ ಹೋದ್ರೆ ಮಾರ್ಚ್ ಎಂಡ್ ಅಥವಾ ಒಂದು ಏಪ್ರಿಲ್ನ ಫಸ್ಟ್ ವೀಕ್ ಈ ರೇಂಜ್ಗೆ ಏನಾರ ಹೋಗುವ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಿರೋದಾಗಿರುತ್ತೆ. ಈ ಒಂದು ಎಕ್ಸಾಮ್ ಸ್ವಲ್ಪ ಡಿಲೇ ಆಗ್ತಿರೋದ್ರಿಂದ. ಸೊ ಕಾದ್ ನೋಡಬೇಕಿರುತ್ತೆ. ಏನೇ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದರೂ ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತಿರ್ತೇವೆ. ಸದ್ಯಕ್ಕೆ ಇರುವಂಥ ಮಾಹಿತಿ ಇದಾಗಿತ್ತು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡದಲ್ಲಿ CTT ಎಕ್ಸಾಮ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದಿ ಬೆಸ್ಟ್.